ಆತನಿಗೆ 16 ಕೇಸ್ ಇದೆ ಆತನ ಮೇಲೆ. ಕೇವಲ ಆ ಒಂದು ಕೇಸಲ್ಲಿ ಮಾತ್ರ ಬಂಧನ ಅಲ್ಲ, 16 ಕೇಸ್ಗಳಿದೆ. ಆತ ತಪ್ಪು ಮಾಡಿದ್ದಾನೆ, ಆತನಿಗೆ ಶಿಕ್ಷೆ ಕೊಡಬಾರ್ದಾ ಅಂತೇಳಿ ಮುಖ್ಯಮಂತ್ರಿಗಳು ಕೇಳಿದರು. ತದನಂತರ ಅವರು ಅದನ್ನು ಟ್ವಿಟರ್ ಮುಖಾಂತರ ಯಾವುದು 16 ಕೇಸ್ಗಳು ಅನ್ನೋದನ್ನು ಕೂಡ ಎಲ್ಲ ಸಾರ್ವಜನಿಕವಾಗಿ ಮಾಹಿತಿ ಸಿಗುವ ಹಾಗೆ ಮಾಡಿದರು. ಆ 16 ಕೇಸ್ಗಳು ಯಾವ್ಯಾವುದು? ಈಗ BJP ಮತ್ತು ಕಾಂಗ್ರೆಸ್ ನಡುವೆ ತೀವ್ರ ಹಣಾಹಣಿಗೆ ಕಾರಣವಾಗಿರುವಂಥ 16 ಕೇಸ್ಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಹುಬ್ಬಳ್ಳಿ ಶಹರ್ ಠಾಣೆಯಲ್ಲಿ ದಾಖಲಾಗಿರುವಂಥ ಕೇಸ್ ನಂಬರ್ 1 ದೊಂಬಿ ಕೇಸ್. ಇದು 1992ರ ಕೇಸ್. ಇದೇ ಕೇಸ್ನಲ್ಲಿ ಈಗ ಬಂಧನವಾಗಿರುವಂಥದ್ದು. BJP ಕೇಳ್ತಾ ಇರುವಂಥ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಾಗಿ 2015 ಮತ್ತು 2019ರಲ್ಲಿ ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ 21/12/2015 ಮತ್ತು 16/9/2019 ಬೇರೆ ಬೇರೆ ಕೇಸ್ಗಳ ಸಂದರ್ಭದಲ್ಲಿ ಆತ ಅಲ್ಲಿ ಬಂದಿರ್ತಾರೆ. ದೊಂಬಿ ಕೇಸ್ನಲ್ಲಿ 2015ರಲ್ಲಿ ಬಂದಿರ್ತಾರೆ. ಆಗ ಅವರನ್ನು ನೀವು ಅರೆಸ್ಟ್ ಮಾಡಿರೋದಿಲ್ಲ. ಅವರ ಆಯಾಯ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಂದು ಹೋಗಿರ್ತಾರೆ. ಈಗ ಒಂದೇ ಕೇಸ್ ಇರೋದು. 16 ಕೇಸ್ಗಳ ಪೈಕಿ 12 ಕೇಸ್ಗಳು ಈಗಾಗಲೇ ಬರ್ಖಾಸ್ತಾಗಿದೆ, ಅದರಿಂದ ಅವರು ಬಿಡುಗಡೆ ಹೊಂದಿದ್ದಾರೆ. ಇನ್ನು 2-3 ಕೇಸ್ಗಳಲ್ಲಿ ಅವರು ಮುಚ್ಚಳಿಕೆಯನ್ನು ಬರೆದು ಕೊಟ್ಟಿದ್ದಾರೆ ಅಂತ. ಈ 16 ಕೇಸ್ಗಳನ್ನು ಯಾಕೆ ಮುಖ್ಯಮಂತ್ರಿಗಳು ಟ್ವಿಟರ್ ಅಕೌಂಟ್ನಲ್ಲಿ ಹಾಕಿದ್ರು ಅಂತಂದರೆ, ಯಾವೆಲ್ಲ ಕೇಸ್ಗಳಿವೆ ಅಂತೇಳಿ ಸಂಬಂಧಪಟ್ಟವರಿಗೆ ಗೊತ್ತಾಗಲಿ ಅಂತೇಳಿ. ಅದರಲ್ಲಿ ತುಂಬ ಕೇಸ್ಗಳು, ಮಟ್ಕಾ ಕೇಸ್ ಇದೆ, ಜೂಜಾಟ ಕೇಸ್ ಇದೆ, ಅಬಕಾರಿ ಕೇಸ್ ಇದೆ, ದೊಂಬಿ ಕೇಸ್ ಅಂತಂದರೆ ಈ ಗಲಾಟೆಗೆ ಸಂಬಂಧಪಟ್ಟ ಹಾಗೆ. ಮುಖ್ಯಮಂತ್ರಿಗಳೊಂದು ವಿಚಾರವನ್ನು ಕೂಡ ಹೇಳಿದರು. ಏನಪ್ಪ ಅಂತಂದರೆ, ಬೇರೆ ಬೇರೆ ಕೇಸ್ಗಳಲ್ಲಿ ಅವರು ಸಿಕ್ಕಾಕೊಂಡಿರ್ತಾರೆ, ನೀವು ಧರ್ಮದ ಲೇಪವನ್ನು ಹಂಚ್ತಾರೆ, ಧರ್ಮದ ಲೇಪವನ್ನು ಹಚ್ಚಿ ಆ ಕೇಸ್ನಿಂದ ಬಿಡುಗಡೆ ಹೊಂದ್ತಾರೆ, ನೀವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತೇಳಿ BJP ಮೇಲೆ ಆರೋಪವನ್ನು ಮಾಡ್ತಾರೆ. ನೋಡಿ, ಹುಬ್ಬಳ್ಳಿ ಶಹರ ಠಾಣೆಯಲ್ಲಿ ಒಂದು ಕೇಸ್, 2000 ಅಬಕಾರಿ ಕೇಸ್ 2000 ರಿಲೀಸ್ ಆಗಿದ್ದಾರೆ, ದೊಂಬಿ ಕೇಸ್ ರಿಲೀಸ್ ಆಗಿದ್ದಾರೆ, ಇನ್ನೊಂದು ದೊಂಬಿ ಕೇಸ್ 2001 ರಿಲೀಸ್. ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಇನ್ನೊಂದು ಕೇಸ್ ಮುಚ್ಚಳಿಕೆ ಬರ್ಕೊಡ್ತಾರೆ, ರಾಜಿ ಪಂಚಾಯತಿಗೆ ಆಗುತ್ತೆ. ಇದುವೇ ಕೇಸ್ 2002ರಲ್ಲಿ ಅಬಕಾರಿ ಕೇಸ್ ಆಗುತ್ತೆ, 2002 ಅದರಲ್ಲೂ ಕೂಡ ಬಿಡುಗಡೆ. ಅಬಕಾರಿ ಕೇಸ್ ಅಂತಂದರೆ ಏನು, ಕಳ್ಳಬಟ್ಟಿ ಮಾರಾಟ ಮಾಡಿದ್ದು, ಅಲ್ಲಿ ಕಮರಿಪೇಟೆ ಭಾಳ ಫೇಮಸ್ ಆಗಿತ್ತು, ಇಂಥದ್ದು ಭಾಳ ನಡೀತಾ ಇತ್ತು. ಅದರಲ್ಲಿ ಇನ್ನೊಂದು ಅಬಕಾರಿ ಕೇಸ್ 30/10/2002 ಅದರಲ್ಲೂ ಕೂಡ ಬಿಡುಗಡೆ ಆಗಿದ್ದಾರೆ. ಆಮೇಲೆ ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಜೂಜಾಟ ಕೇಸ್ನಲ್ಲಿ ಕೇಸ್ ಆಗಿರುತ್ತೆ, ದಂಡ ವಿಧಿಸಲಾಗಿರುತ್ತೆ ಇವರನ್ನು. ಆ ನಂತರ ಮತ್ತೊಂದು ಜೂಜಾಟ ಕೇಸ್, ಅದರಲ್ಲೂ ಕೂಡ 2003ರಲ್ಲಿ ದಂಡ ವಿಧಿಸಲಾಗುತ್ತೆ. ಇನ್ನೊಂದು ಸಾರಾಯಿ ಮಾರಾಟ ಕೇಸ್, ಅಬಕಾರಿ ಕೇಸ್ನಿಂದ ಖುಲಾಸೆ ಆಗ್ತಾರೆ, ಏನೋ ಅದಕ್ಕೆ ಸಂಬಂಧಪಟ್ಟದೇನೋ ಮಾಡಬೇಕು, ಅದಾದ ನಂತರ ಆಗಿರ್ತದೆ. ಇನ್ನೊಂದು ಅಬಕಾರಿ ಕೇಸ್, ಆ ಕೇಸ್ನಲ್ಲಿ ಕೂಡ ರಿಲೀಸ್ ಆಗಿರ್ತಾರೆ. ಇದು ಹಳೆ ಹುಬ್ಬಳ್ಳಿ ಠಾಣೆ, ಅಂದರೆ 2019ಕ್ಕೆ ಆ ಠಾಣೆಗೆ ಬಂದಿರ್ತಾರೆ. ಇನ್ನು ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ದೊಂಬಿ ಕೇಸ್, ಇದೇ ದೊಂಬಿ ಕೇಸ್ 21/12/2015 ಅದರಲ್ಲೂ ಇನ್ನೊಂದು ದೊಂಬಿ ಕೇಸ್, ಅದರಲ್ಲಿ ರಿಲೀಸ್ ಆಗಿರ್ತಾರೆ. ಆಮೇಲೆ ಕಸಬಾಪೇಟೆ ಪೊಲೀಸ್ ಸ್ಟೇಷನ್ ಮಟ್ಕಾ ಕೇಸ್ ಇರುತ್ತೆ, ಅದರಲ್ಲಿ ಮುಚ್ಚಳಿಕೆ ಬರ್ಕೊಡ್ತಾರೆ. ಇನ್ನೊಂದು ಮಟ್ಕಾ ಕೇಸ್ ಇರುತ್ತೆ, ಅದರಲ್ಲೂ ಮುಚ್ಚಳಿಕೆ ಬರೆದಿದ್ದಾರೆ. ಕಸಬಾಪೇಟೆ ಠಾಣೆ ಇದೆ, ಮಟ್ಕಾ ಕೇಸ್, ಅದರಲ್ಲೂ ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ. ಇನ್ನು ವಿದ್ಯಾನಗರ ಠಾಣೆಯಲ್ಲಿ ಇನ್ನೊಂದು ಠಾಣೆಯಲ್ಲಿ ಅಬಕಾರಿ ಕೇಸ್. 3 ಠಾಣೆಗಳಲ್ಲಿ ಒಟ್ಟು 16 ಕೇಸ್. ಅದರಲ್ಲಿ ಬಹುತೇಕ ಕೇಸ್ಗಳಲ್ಲಿ ಮುಚ್ಚಳಿಕೆ ಬರ್ಕೊಳ್ಳಲಾಗಿದೆ, ಬಿಡುಗಡೆಯಾಗಿದೆ. ಈ ಒಂದು ಕೇಸ್ ಮಾತ್ರ ಬಾಕಿ ಇದೆ, ಅದರಲ್ಲಿ ಬಂಧನ ಆಗಿದೆ. ಯಾಕೆ ಈ 16 ಕೇಸ್ಗಳ ಲೀಸ್ಟನ್ನು ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದರು ಅಂತಂದರೆ, ಒಂದು ರೀತಿಯಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಎಲ್ಲವೂ ಕೂಡ ಅಬಕಾರಿ ಕೇಸ್, ಜೂಜಾಟ ಕೇಸ್, ದೊಂಬಿ ಕೇಸ್, ಆಮೇಲೆ ಮಟ್ಕಾ ಕೇಸ್. ನೋಡಿ ರಾಮಭಕ್ತ ಹೇಗಿದ್ದಾನೆ ಅನ್ನೋದನ್ನು ಸೂಚಿಸೋದಾಗಿತ್ತು. ಹಾಗಾಗಿ ಈ ಅಭಿಯಾನ ಶುರುವಾಯಿತು.